ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯದ ಡೇ 3 ಅನಾಲಿಸಿಸ್ ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಇಂಡಿಯಾ ತಂಡ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದೆ ಅಂತ ಹೇಳಬಹುದು. ನಮ್ಮ ಭಾರತ ತಂಡದ ಪರವಾಗಿ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಅವರು ಬೆಂಕಿ ಬ್ಯಾಟಿಂಗ್ ನ ಆಡಿದ್ದಾರೆ. ನಿತೀಶ್ ರೆಡ್ಡಿ ಅವರು ಶತಕವನ್ನು ಸಿಡಿಸಿ ಅವರ ತಂದೆಯವರು ಕೂಡ ಕಣ್ಣೀರು ಹಾಕಿದ್ರು ಅಂತ ಹೇಳಬಹುದು. ನಿತೀಶ್ ರೆಡ್ಡಿ ಅವರ ಶತಕವನ್ನು ನೋಡಿ ಅಲ್ಲಿ ಅಭಿಮಾನಿಗಳ ಮಧ್ಯೆ ಕುಳಿತುಕೊಂಡ ನಿತೀಶ್ ರೆಡ್ಡಿ ಅವರ ತಂದೆಯವರು ಕೂಡ ಕಣ್ಣೀರ್ ಹಾಕಿದ್ರು ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ವಾಷಿಂಗ್ಟನ್ ಸುಂದರ್ ಅವರು ಕೂಡ 50 ಮಸ್ತ್ ಆಗಿ ಬಾರಿಸಿದ್ದಾರೆ. ಫ್ರೆಂಡ್ಸ್, ಇದನ್ನೆಲ್ಲ ಇನ್ನು ಕೂಡ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಗೆ ಹೊಸಬ್ರ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಟ್ಸ್ ಬರುತ್ತೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ಇಂಡಿಯಾ ತಂಡ ಇವತ್ತು ಬೆಂಕಿ ಬ್ಯಾಟಿಂಗ್ ನಲ್ಲಿ ಸ್ಟಾರ್ಟ್ ಮಾಡಿತ್ತು. ಅದರಲ್ಲಿ ಈಗ ನಮ್ಮ ಇಂಡಿಯಾ ತಂಡ ಮೊದಲು ಬ್ಯಾಟಿಂಗ್ ಬಂದಿದ್ದು ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಇದ್ರು ಅಂತ ಹೇಳ್ಬಹುದು. ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ ಅವರು 100 ಗಳನ್ನು ಬಾರಿಸ್ತಾರೆ ಅಂತ ಎಲ್ಲರೂ ಕೂಡ ತಿಳಿದುಕೊಂಡಿದ್ರು. ಅದು ಹಾಗೆ ಆಗ್ಲಿಲ್ಲ ಅಂತ ಹೇಳ್ಬಹುದು. ಫಸ್ಟ್ ಸೆಷನ್ ನಲ್ಲಿ ರಿಷಬ್ ಪಂತ್ ಅವರ ವಿಕೆಟ್ ಬೀಳುತ್ತದೆ. ರಿಷಬ್ ಪಂತ್ ಅವರ ವಿಕೆಟ್ ಬಿದ್ದ ಕೂಡಲೇ ನಿತೀಶ್ ರೆಡ್ಡಿ ಅವರು ಬರ್ತಾರೆ. ನಿತೀಶ್ ರೆಡ್ಡಿ ಅವರು ಕೂಡ ಚೆನ್ನಾಗಿ ಆಡುತ್ತಾರೆ. ಸಿಂಗಲ್ ಅಲ್ಲೊಂದು ಇಲ್ಲೊಂದು ಬೌಂಡ್ರಿಗಳನ್ನು ಬಾರಿಸುತ್ತಾ ಚೆನ್ನಾಗಿ ಆಡ್ತಾ ಇರುತ್ತಾರೆ. ಅದೇ ವೇಳೆ ರವೀಂದ್ರ ಜಡೇಜಾ ಅವರ ವಿಕೆಟ್ ಕೂಡ ಬೀಳುತ್ತದೆ. ಅವಾಗ ನಮ್ಮ ಇಂಡಿಯಾ ತಂಡಕ್ಕೆ ಆಘಾತವಾಗುತ್ತದೆ ಅಂತ ಹೇಳಬಹುದು. ನಮ್ಮ ಇಂಡಿಯಾ ತಂಡ ಈ ಮ್ಯಾಚ್ ಅನ್ನು ಇಲ್ಲಿಗೆ ಕೈ ಬಿಟ್ರು ಅಂತ ನಾವು ಎಲ್ಲಾ ಅಭಿಮಾನಿಗಳು ಕೂಡ ತಿಳ್ಕೊಂಡಿದ್ವಿ. ಆದ್ರೆ ಹಾಗೆ ಆಗಲಿಲ್ಲ. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಅವರು ಬಂದ್ರು. ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಅವರು ಕೂಡಿ ನಮ್ಮ ಭಾರತ ತಂಡಕ್ಕೆ ಒಂದು ಒಳ್ಳೆ ಟೋಟಲ್ ಕಲೆ ಹಾಕಲು ಸಾಧ್ಯವಾಯಿತು ಅಂತ ಹೇಳ್ಬಹುದು. ಅಷ್ಟೇ ಅಲ್ಲದೆ ಇವರು ಪಾರ್ಟ್ನರ್ಶಿಪ್ ಅನ್ನು 100+ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದಾರೆ. ಇವರಿಂದ ಆಗಿ ನಮ್ಮ ಇಂಡಿಯಾ ತಂಡ ಈಗ ಸ್ಕೋರ್ 385 ತಲುಪಿದೆ ಅಂತ ಹೇಳ್ಬಹುದು. ಇನ್ನೊಂದು 111 ರನ್ ಅನ್ನು ಹೊಡೆದ್ರೆ ನಮ್ಮ ಇಂಡಿಯಾ ತಂಡ ಆಸ್ಟ್ರೇಲಿಯಾ ತಂಡದ ಸ್ಕೋರ್ ಅನ್ನು ಬೀಟ್ ಮಾಡುತ್ತಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಈಗಾಗಲೇ ಕ್ರೀಸ್ ನಲ್ಲಿ ನಿತೀಶ್ ರೆಡ್ಡಿ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ. ಅದು ಕೂಡ ಲಾಸ್ಟ್ ವಿಕೆಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಈ ವಿಕೆಟ್ ಹೋದ್ರೆ ನಮ್ಮ ಇಂಡಿಯಾ ತಂಡ ಆಲ್ಔಟ್ ಆಗುತ್ತದೆ. ಆದ್ರೆ ಅದೇ ಆಗಬಾರ್ದು. ಯಾಕಂದ್ರೆ ಇನ್ನು 111 ರನ್ ಅನ್ನು ನಾವು ಚೇಸ್ ಮಾಡಬೇಕು. ನಿತೀಶ್ ರೆಡ್ಡಿ ಅವರು 6 ಬೌಂಡ್ರಿಗಳ ಮೇಲೆ ಒತ್ತು ಕೊಟ್ಟು ನಾಳೆ ಫಸ್ಟ್ ಸೀಸನ್ ನಲ್ಲಿ ಈ ಸ್ಕೋರ್ ಅನ್ನು ಬೀಟ್ ಮಾಡಿ ಒಂದು 50-60 ರನ್ ಅನ್ನು ಎಕ್ಸ್ಟ್ರಾ ಮಾಡಿ ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಟಿಂಗ್ ಆಡಲು ಬಿಟ್ಟು ಕೊಡಬೇಕು. ಅಂದ್ರೆ ಮಾತ್ರ ನಮ್ಮ ಇಂಡಿಯಾ ತಂಡಕ್ಕೆ ಈ ಮ್ಯಾಚ್ ಅನ್ನು ಗೆಲ್ಲಲು ಸಾಧ್ಯ. ಆದ್ರೆ ನಾಳೆ ಫಸ್ಟ್ ಸೀಸನ್ ನಲ್ಲಿ ನಮ್ಮ ಫಸ್ಟ್ ಗೆ ವಿಕೆಟ್ ಹೋದ್ರೆ ನಮ್ಮ ಇಂಡಿಯಾ ತಂಡಕ್ಕೆ ಬಹಳ ಆಘಾತವಾಗುತ್ತದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಇವತ್ತಿನ ಬ್ಯಾಟಿಂಗ್ ಬಗ್ಗೆ, ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಗಳಾಗಿರುತ್ತವೆ. ಅದರಲ್ಲಿ ಏನೇ ಮಿಸ್ಟೇಕ್ಸ್ ಆದ್ರೂ ಕ್ಷಮಿಸಿ. ಅಷ್ಟೆಲ್ಲ ಮಿಸ್ಟೇಕ್ಸ್ ಏನಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾ ಅದನ್ನ ತಿದ್ದುಕೊಳ್ಳುತ್ತೇನೆ. ನಮಸ್ಕಾರ ಫ್ರೆಂಡ್ಸ್.